ನಮಸ್ಕಾರ. ಟಿವಿ ವಿಕ್ರಮ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಬ್ಬ ಎಲ್ಲ ಮನುಷ್ಯನಿಗೂ ಕೂಡ ಒಂದು ಉತ್ಸಾಹನ ತುಂಬುವಂಥ ಒಂದು ವಿಶೇಷವಾದಂಥ ದಿನ. ಅದರಲ್ಲೂ ಯುಗಾದಿ ಅನ್ನೋದು ಮತ್ತಷ್ಟು ವಿಶೇಷ. ಕಾರಣ ಏನಂದ್ರೆ ಬರೀ ಮನುಷ್ಯನಿಗಲ್ಲ, ಇಡೀ ಪ್ರಕೃತಿಗೆ ಉತ್ಸಾಹವನ್ನು ತುಂಬಿದಂಥ ಹಬ್ಬ ಯುಗಾದಿ. ನಾವು ಗಮನಿಸಬಹುದು, ಪ್ರಕೃತಿಯ ಎಲ್ಲ ಕಡೆಗಳಲ್ಲೂ ಕೂಡ ಈಗ ಹಸಿರು ವಾತಾವರಣ ಮತ್ತೆ ನಳನಡಿಸ್ತಾ ಇದೆ. ಎಲೆ ಉದುರುವ ಕಾಲದಿಂದ ಮುಂದೆ ಬಂದು ಪ್ರಕೃತಿ ಮೈ ತುಂಬಿಕೊಂಡಂಥ ಈ ಕಾಲದ ಆರಂಭ ನಮಗೆ ಯುಗಾದಿಯಾಗಿ, ಹಬ್ಬವಾಗಿ, ಪ್ರಕೃತಿಯು ಕೂಡ ನಮ್ಮ ಜೊತೆ ಕುಣಿಯುವಂಥ ಈ ವಾತಾವರಣವನ್ನ ನಮಗೆ ಕೊಟ್ಟಿದೆ. ಇದಲ್ಲ ನಮ್ಮ ಹೊಸ ವರ್ಷ. ಯಾವ ವರ್ಷ ಯಾವುದೂ ಹೊಸದಿಲ್ಲದೆ ಕೇವಲ ಒಂದು ಪುಸ್ತಕ ಅಥವಾ ಗೋಡೆ ಮೇಲಿರುವಂತಹ ಒಂದು ಚಾರ್ಟ್ ಮಾತ್ರ ಹೊಸದಾಗಿರುತ್ತೋ ಅದಲ್ಲ ನಮ್ಮ ಹೊಸ ವರ್ಷ. ಪ್ರಕೃತಿಯಲ್ಲಿ ಎಲ್ಲವೂ ಹೊಸತು. ಎಲೆ, ಚಿಗುರು, ಹಣ್ಣು, ಹಂಪಲು, ಹೂವು ಎಲ್ಲವೂ ಹೊಸತಾಗಿ ಇಡೀ ಪ್ರಕೃತಿ ಮೈ ತುಂಬಿಕೊಂಡ ಈ ದಿನ ನಮಗೆ ನಿಜವಾಗ್ಲೂ ಹೊಸ ವರ್ಷ. ಇಂಥ ಹೊಸ ವರ್ಷದ ಈ ದಿನವನ್ನ ಭಾರತೀಯರು ಬಹಳ ಸಂಭ್ರಮದಿಂದ ಆಚರಿಸ್ತಾರೆ. ಭಾರತೀಯ ಸಂಭ್ರಮ ಹೇಗಿದೆ ಗೊತ್ತಾ? ಕೇವಲ ತಮ್ಮ ಮನೆಯಲ್ಲಿ ತಾವು ಹೊಸ ಬಟ್ಟೆ ಉಟ್ಕೊಂಡು ಬೇಕಾದಂತಹ ತಿಂಡಿ ತಿನಿಸುಗಳನ್ನ ಮಾಡ್ಕೊಳ್ತಾ ತಿಂದು ಕಾಲ ಕಳೆಯುವಂಥ ಹಬ್ಬ ಅಲ್ವೇ ಅಲ್ಲ ಭಾರತೀಯರು ಆಚರಿಸೋದು. ಭಾರತೀಯರ ಹಬ್ಬ ಹೀಗಿದೆ. ಭಾರತೀಯರ ಎಲ್ಲ ಆಚರಣೆಗಳಲ್ಲೂ ಕೂಡ ಮುಖ್ಯವಾಗಿ ಇರುವಂಥದ್ದು ಬಂಧು ಜನರ ಜೊತೆಗೆ ಅಥವಾ ಕುಟುಂಬದವರ ಜೊತೆಗೆ ಬೆರೆಯೋದು. ಹಬ್ಬ ಹರಿದಿನಗಳು ನಮಗೆ ಇದನ್ನೇ ಹೇಳೋದು. ಹಬ್ಬದ ದಿನ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂತ ಹೇಳ್ತಾರೆ. ಹಬ್ಬದ ದಿನ ದೊಡ್ಡವ್ರ ಮನೆಗೆ ಹೋಗಿ ಬನ್ನಿ, ಅವರ ಆಶೀರ್ವಾದ ತಗೊಂಡ್ ಬನ್ನಿ ಅಂತ ಹೇಳ್ತಾರೆ. ಇದೆಲ್ಲ ಒಂದು ಧಾರ್ಮಿಕ ಮುಖವನ್ನ ಹೇಗೆ ಹೊಂದಿದೆಯೋ ಅದೇ ತರ ಒಂದು ಒಳ್ಳೆ ಸಾಮಾಜಿಕ ಮುಖವನ್ನ, ಕೌಟುಂಬಿಕ ನೆಲೆಯನ್ನ ಹೊಂದಿದೆ. ಅಷ್ಟು ಜನರ ಪ್ರೀತಿ, ಅಷ್ಟು ಜನರ ಜೊತೆ ಬೆರೆತಾಗ ಅವರಿಗಾಗುವಂಥ ಆನಂದ, ಅದರಿಂದ ನಮ್ಗೆ ಕೌಟುಂಬಿಕವಾಗಿ ಸಿಗುವಂತ ಒಂದು ಒಳ್ಳೆ ಬಾಂಧವ್ಯ, ಇದೆಲ್ಲವನ್ನು ಕೂಡ ನಮಗೆ ಹಬ್ಬ ಹರಿದಿನಗಳು ಕಟ್ಟಿಕೊಡುತ್ತೆ. ಯುಗಾದಿಯೂ ಹಾಗೆ ಸೃಷ್ಟಿಯ ಮೊದಲ ದಿನ ಅಂತ ಹೇಳ್ತಾರೆ ಯುಗಾದಿಯನ್ನ. ಆ ದಿನ ನಾವು ಹೇಗೆ ಆರಂಭ ಮಾಡ್ತೀವಿ, ವರ್ಷ ಪೂರ್ತಿ ಹಾಗೆ ಚೆನ್ನಾಗಿ ನಡೀತಾ ಹೋಗುತ್ತೆ ಅಂತ ಹೇಳ್ತಾರೆ. ಆ ದಿನ ಬೆಳಿಗ್ಗೆ ಬೇಗ ಎದ್ದು, ಬ್ರಾಹ್ಮಿ ಮುಹೂರ್ತಕ್ಕೆ ಎದ್ದು, ಅಂದ್ರೆ ಸೂರ್ಯೋದಯಕ್ಕಿಂತ ಸುಮಾರು 1.5 ಗಂಟೆ ಮೊದಲೇ ಎದ್ದೇಳ್ಬೇಕು. ಎದ್ದು ಒಳ್ಳೆ ಪದಾರ್ಥಗಳನ್ನ, ಮಂಗಳ ದ್ರವ್ಯಗಳನ್ನ ನೋಡಿ, ಹಸು, ಅರಿಶಿನ, ಕುಂಕುಮ, ಹೂವು, ಇಂಥ ಒಳ್ಳೊಳ್ಳೆ ಪದಾರ್ಥಗಳನ್ನ ನೋಡಿ, ದೇವರನ್ನ ನೋಡಿ, ಮನೆಯ ಹಿರಿಯರಿಗೆ ನಮಸ್ಕಾರ ಮಾಡಿ, ಅವರಿಂದ ತೈಲಾಭ್ಯಂಗವನ್ನ ಮಾಡಿಕೊಂಡು, ಎಣ್ಣೆ ನೀರನ್ನ ಹಾಕೊಂಡು, ಹೊಸ ಬಟ್ಟೆಯನ್ನ ಉಟ್ಟು ದೇವರಿಗೆ ನಮಸ್ಕರಿಸಿ ಪೂಜಾದಿಗಳನ್ನ ಬಹಳ ಸಂತೋಷದಿಂದ ಮಾಡ್ಬೇಕು. ಅವತ್ತು ಯಾವುದೇ ವಿಷಯಕ್ಕೂ ಕೂಡ ಕಿರಿಕಿರಿ ಮಾಡ್ಕೊಳ್ಬಾರ್ದು ಅಂತ. ಯಾವತ್ತೂ ಪೂಜೆ ಮಾಡುವಾಗ ಕಿರಿಕಿರಿ ಮಾಡ್ಕೊಳ್ಬಾರ್ದು. ವಿಶೇಷವಾಗಿ ಹಬ್ಬ ದಿನ ಕಿರಿಕಿರಿ ಆಗಬಹುದಾದಂತಹ ಪ್ರಸಂಗಗಳು ಹೆಚ್ಚಿರತ್ತೆ. ಅಂದ್ರೆ ಏನೋ ಅರ್ಜೆಂಟ್ ಇರತ್ತೆ, ಹೋಗ್ಬೇಕಾಗಿರತ್ತೆ, ಅಥವಾ ಅಡಿಗೆ ಮಾಡ್ಬೇಕಾದ ವಸ್ತುಗಳು ಜಾಸ್ತಿ ಇರತ್ತೆ. ಇಂಥ ಸಂದರ್ಭಗಳು ಬಂದ್ರೂ ಕೂಡ ಕಿರಿಕಿರಿ ಮಾಡ್ಕೊಳ್ದೆ ಅವತ್ತು ತುಂಬಾ ಪ್ರಶಾಂತ ಮನಸ್ಥಿತಿಯನ್ನು ಕಾಯ್ಕೊಂಡು ದೇವರಿಗೆ ಪೂಜೆಯನ್ನ ಮಾಡಿ, ನಾವು ಏನ್ ತಿನ್ಬೇಕು ಅದನ್ನ ದೇವರಿಗೆ ನೈವೇದ್ಯವನ್ನ ಮಾಡಿ, ಜೊತೆಗೆ ಯುಗಾದಿಯ ವಿಶೇಷವಾದಂಥ ಬೇವು ಬೆಲ್ಲವನ್ನ ಭಗವಂತನಿಗೆ ಅರ್ಪಿಸಿ ಅದನ್ನ ನಾವು ಕೂಡ ತಗೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಜೀವನದಲ್ಲಿ ಕಷ್ಟ ಸುಖಗಳು ಏನೇ ಬಂದರೂ ಕೂಡ ಅದನ್ನ ಸಮವಾಗಿ ಸ್ವೀಕರಿಸುವಂತಹ ಭಾವವನ್ನು ಕೊಡುವಂತ. ಸಮವಾಗಿ ಸ್ವೀಕರಿಸೋದು ಅಂತಂದ್ರೆ, ಕಷ್ಟ ಬಂದಾಗ ಸಿಕ್ಕಾಪಟ್ಟೆ ಕೆಳಗಿಳಿದು ಡಿಪ್ರೆಷನ್ನಿಗೆ ಹೋಗದ ಹಾಗೆ, ಸುಖ ಬಂದಾಗ ನೆಲನೇ ಕಾಣದಂತೆ ಜಗತ್ತಲ್ಲಿ ಯಾರೂ ನನ್ನ ಸಮಾನ ಇಲ್ಲ ಅನ್ನೋಂಥ ಮೆರೆಯುವಂಥ ಪರಿಸ್ಥಿತಿನೂ ತಂದ್ಕೊಳ್ದೆ. ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡ್ತಾ ಹೋಗೋದನ್ನ ಹೇಗೆ ಅನ್ನೋದನ್ನ ತಿಳಿಸ್ಕೊಡೋದೇ ನಮ್ಗೆ ಬೇವು ಬೆಲ್ಲ ಅನ್ನೋಂಥದ್ದು. ಇದನ್ನ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಅದನ್ನು ಸ್ವೀಕಾರ ಮಾಡಬೇಕು. ಜೊತೆಗೆ ಕುಟುಂಬದವರೆಲ್ಲರೂ ಸೇರಿ ಸಂತೋಷದಿಂದ ಅವತ್ತು ಕಾಲ ಕಳೀತಾ ಸಂಜೆ ಹೊತ್ತು ಹೋಗಿ ದೇವಸ್ಥಾನಕ್ಕೆ ಭಗವಂತನ ದರ್ಶನ ಮಾಡಿ, ಯುಗಾದಿಯ ವಿಶೇಷವಾದಂಥ ಮತ್ತೊಂದು ಏನಂತಂದ್ರೆ ಪಂಚಾಂಗ ಶ್ರವಣ. ತಪ್ಪದೆ ಆ ದಿನದ ಪಂಚಾಂಗವನ್ನ ಶ್ರವಣ ಮಾಡಬೇಕು. ಪಂಚಾಂಗ ಅಂತಂದ್ರೆ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ, ಇವುಗಳನ್ನ ಕನಿಷ್ಠ ಪಕ್ಷ ಇಷ್ಟರನ್ನಾದ್ರೂ ನಾವು ಪ್ರತಿದಿನ ಕೇಳಬೇಕು ಅಂತ.
ಯುಗಾದಿ ದಿವಸ ವಿಶೇಷವಾಗಿ ಅವುಗಳನ್ನು ಆ ದಿನದ ವಿಶೇಷ ಫಲವನ್ನ, ಜೊತೆಗೆ ವರ್ಷ ಪೂರ್ತಿ ಇರುವಂತಹ ವಿಶೇಷ ದಿನಗಳ ಬಗ್ಗೆ ಮಾಹಿತಿಯನ್ನ ನಾವು ಹಿರಿಯರ ಸಮ್ಮುಖದಲ್ಲಿ ಕೂತು ಅವರಿಂದ ಕೇಳಿ, ಅವರಿಗೂ ಕೂಡ ನಾವು ದಕ್ಷಿಣ ದಾನಾದಿಗಳನ್ನ ಕೊಟ್ಟು ಸತ್ಕಾರ ಮಾಡಿ ತುಂಬಾ ಸಂತೋಷವಾಗಿ ಆ ದಿನವನ್ನ ನಾವು ಕಳೆಯಬಹುದು. ಭಗವಂತ ನಮಗೆ ಪ್ರತಿದಿನವೂ ಕೂಡ ಈ ಯುಗಾದಿಯಂತೆ ಸಂತೋಷವನ್ನ ಕೊಡ್ಲಿ. ಹೀಗೆ 4 ಜನರ ಜೊತೆ ಒಟ್ಟು ಸೇರಿ ಕಳೆಯುವಂತ ಈ ದಿನಗಳನ್ನ ನಮಗೆ ವರ್ಷ ಪೂರ್ತಿ ಕೊಡ್ತಾ ಇರ್ಲಿ ಅಂತ ನಾವು ಪ್ರಾರ್ಥನೆ ಮಾಡೋದೇ ಯುಗಾದಿಯ ಅರ್ಥಪೂರ್ಣ ಆಚರಣೆ. ಬೇವು ಬೆಲ್ಲವನ್ನ ಸ್ವೀಕಾರ ಮಾಡುವಾಗ ಶತಾಯುರ್ ವಜ್ರದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕದಲ ಭಕ್ಷಣಂ ಅಂತ ಹೇಳ್ತಾ, ಈ ಶ್ಲೋಕವನ್ನ ಹೇಳ್ತಾ ನಾವು ಆ ಬೇವು ಬೆಲ್ಲವನ್ನ ಸ್ವೀಕಾರ ಮಾಡಿ ಆ ಬೇವಿನಿಂದ ಒಳ್ಳೆ ಆರೋಗ್ಯವನ್ನ ಪಡೆದು, ಬೆಲ್ಲದಿಂದ ದೇಹಕ್ಕೆ ಸಿಗುವಂತಹ ಪುಷ್ಟಿಯನ್ನ ಪಡೆದು, ನಾವು ಎರಡರ ಜೊತೆ ಸೇರಿ ದೇಶಕ್ಕೆ, ಮನೆಗೆ, ಎಲ್ಲರಿಗೂ ಸ್ವಾಸ್ಥ್ಯವನ್ನ ಉಂಟು ಮಾಡುವಂಥ ಉತ್ತಮವಾದ ಜೀವನ ಶೈಲಿಯೊಂದಿಗೆ ನಮ್ಮ ಬದುಕನ್ನ ಸಾಗಿಸೋಣ. ಇದು ಯುಗಾದಿ ದಿವಸ ನಾವು ಮಾಡಬೇಕಾದಂಥ ಒಳ್ಳೆ ನಿರ್ಧಾರಗಳು. ಇದನ್ನು ಕೂಡ ನಮಗೆ ಶಾಸ್ತ್ರದಲ್ಲಿ ಹೇಳ್ತಾರೆ. ಹಿಂದಿನ ದಿನದವರೆಗೂ ನಮಗೆ ಹಿಂದಿನ ಸಂವತ್ಸರದಲ್ಲಿ ನಾವು ಏನೇನ್ ಮಾಡಿದ್ವಿ ಅದೆಲ್ಲವನ್ನು ಕೂಡ ಒಂದ್ಸಲ ನಾವು ಅವಲೋಕನ ಮಾಡಿಕೊಂಡು, ಯಾವ್ದ್ಯಾವ್ದು ಒಳ್ಳೇದು ನಡೀತು, ಯಾವ್ದ್ಯಾವ್ದು ಅಷ್ಟಾಗಿ ನಡೀಲಿಲ್ಲ, ಇದೆಲ್ಲವನ್ನು ಕೂಡ ಅವಲೋಕನ ಮಾಡಿಕೊಂಡು ಮುಂದಿನ ವರ್ಷಗಳಲ್ಲಿ ಹಿಂದೆ ಇಟ್ಟಂತಹ ತಪ್ಪು ಹೆಜ್ಜೆಗಳನ್ನು ತಿದ್ದುಕೊಳ್ಳುವಂತಹ ಅವಕಾಶಗಳನ್ನು ತಂದುಕೊಂಡು ಆದಷ್ಟು ಸನ್ಮಾರ್ಗದಲ್ಲಿ ನಡೆಯುತ್ತಾ ಸಜ್ಜನರಾಗಿ ಸತ್ಪ್ರಜೆಗಳಾಗಿ ದೇಶಕ್ಕೆ ಹಿತವನ್ನು ಉಂಟು ಮಾಡುವಂಥ ನಮ್ಮ ಎಲ್ಲ ಕೆಲಸಗಳು ಕೂಡ ಪ್ರಕೃತಿಯ ಜೊತೆಗೆ ಸಾಗುವಂತೆ ಆದಷ್ಟು ನಮ್ಮ ಜೀವನವನ್ನ ಸಾಗಿಸ್ತೇವೆ ಅನ್ನುವಂಥ ಒಂದು ಶಪಥವನ್ನ ತೆಗೆದುಕೊಳ್ಳುವಂಥ ಉತ್ತಮವಾದ ಅವಕಾಶವನ್ನ ನಮಗೆ ಯುಗಾದಿ ಕೊಡ್ತಾ ಇದೆ. ಇದು ನಮ್ಮ ನ್ಯೂ ಇಯರ್ ರೆಸೊಲ್ಯೂಷನ್ ಆಗಿರ್ಬೇಕು. ಹೀಗೆ ಈ ಶಪಥವನ್ನ, ಈ ರೆಸೊಲ್ಯೂಷನ್ ಅನ್ನ ವರ್ಷದ ಕೊನೆಯವರೆಗೂ ಆ ಭಗವಂತ ಸರಿಯಾಗಿ ನಿರ್ವಹಿಸುವಂಥ ಅವಕಾಶವನ್ನ, ಸಾಮರ್ಥ್ಯವನ್ನ, ಮನೋಬಲವನ್ನ ಎಲ್ಲವನ್ನು ಕೂಡ ನಮಗೆ ಕೊಡ್ಲಿ ಅಂತ ಆಶಿಸೋಣ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.